ಇಲ್ಲ ಸರ್, ಏನು ಕೊಟ್ಟಿಲ್ಲ. ನೀವೇ ಕರೆ ಕಳಿಸ್ಬೇಕು ನನ್ನ ಮಗನ್ನ. ನನ್ನ ಗಂಡಗಂತೂ ಮಗನ ನೋಡ ಇದಿಲ್ಲ ಸರ್. ಮಗರೇ ನೋಡಲಿ ಸರ್, ಕರೆ ಕಳಿಸ್ರಿ ಸರ್. ಮಗ ಅಂದಲೂ ಹೋಗ್ಬಿಟ್ಟಲ್ಲ. ಅದಿಷ್ಟು ಇಟ್ಕೊಂಡು ವಸ್ತೇನೆ ಸರ್. ಅದನ್ನ ಎತ್ತ ಕೂಡ ದುಡ್ಡು ಬೇಕಾ? ನಮ್ಮ ಪರಿಸ್ಥಿತಿ ನೋಡಿದ್ರೆ ಅರ್ಥ ಮಾಡ್ಕೋಬೇಕಾ? ಅದು ಇಟ್ಕೊಂಡು ವಸ್ತಾನ, ಅದನ್ನ ಎತ್ತಕ್ಕಾದ್ರೂ ಬೇಕತ್ತಲ್ಲ ಅಣ್ಣ. ಹೇಳ್ರಿ ಸರ್, ನೀವೇ ಏನು ಮಾಡ್ತೀರಿ ನೋಡಿ ಸರ್. ನೀವು ಏನು ಕೊಟ್ಟಿಲ್ಲ ಸರ್, ಯಾರು ಕೊಟ್ಟಿಲ್ಲ ಸರ್. ನೀವು ಸರ್ ಯಾರು ನಮಗೆ ಯಾರು ಇದ್ದಂತಾರೆ, ಯಾರಿದಾರೆ ಸರ್ ಕೊಡೋಕ್ಕೆ? ಏನು ಹೇಳಿಲ್ಲ. ಇನ್ನು ನೀವೇ ಹೇಳ್ಬೇಕು ಸರ್, ನೀವೇ ಸುದ್ದಿ ಕೊಡಬೇಕು. ನಾವೇನು ಹೇಳಕ್ಕು? ಯಾರು ನಮಗೆ ಬಲ ಇದ್ದಾರೆ ಹೇಳ್ರಿ? ನೀವು ನನ್ನ ಮಗ ತಂದಾಗ್ತಿದ್ದ, ಅವನು ಹೋಗಿ ಕೂತ್ಕೊಂಡು ನಾವೇನು ಹೊಟ್ಟೆ ಮೇಲೆ ಬಟ್ಟೆ ಹಾಕಿ ನೆನದು ಸರ್. ನಾವು ನನ್ನ ಮಗಳಿದ್ದೆಲ್ಲ ಜೀವನ ನಮಗೆ. ಇವಾಗ ಅದನ್ನ ಎತ್ತ ಕೂಡ ಅದನ್ನ ಇಟ್ಕೊಂಡು ಹೋಗ್ತಾನೆ, ಅದನ್ನ ಎತ್ತ ಕೂಡ ನಮ್ಮ ಕೈ ಶಕ್ತಿ ಇಲ್ದಂಗೆ ಆಗೈತಿ. ನಿನ್ನೆ ಕಿಟ್ಲಿ ಕೇಳಿ ನನ್ನ ಮಗ ನನ್ನ ಗಂಡ ಹಂಗೆ ಇದಾಗಿದ್ದಲ್ಲಿ ಕರೆಸ್ರಿ ಸಾರ್. ನನ್ನ ಮಗಗಾರೆ ನೋಡ್ಲಿ. ಮೊನ್ನೆಗಿಟ್ರೆ ಏನು ನೋಡ್ತಾನೆ ನನ್ನ ಮಗ? ಅಷ್ಟಾಸೆ ಮಾಡ್ತಾನೆ ನನ್ನ ಮಗನ ಮೇಲೆ. ಯಪ್ಪ ಎಲ್ತಲ್ಗೆ ಹೆಂಗೆ ಮಾತಲ್ಲ ಹೆಂಗತ್ತಲ್ಲ ಅಂತ ಅದೇ ಪ್ರಾಣ ಬಿಟ್ಟದಲ್ಲ ಸರ್. ನನ್ನ ಮಗ ಏನು ಮಾಡಿಲ್ಲ ಸರ್. ಮೋಸ ಮಾಡಿದ್ದಾರೆ ಸರ್ ನನ್ನ ಮಗಗೆ. ಅಂಥ ಮಕ್ಕಳೆಲ್ಲ ಅಕ್ಕಪಕ್ಕದಾಗ ಎಲ್ಲ ಕೇಳ್ರಿ ಸರ್ ನನ್ನ ಮಗ ಎಂತನು ಅಂತ. ಅಮ್ಮ ಬಿಡಮ್ಮ ಇರಲಿ, ಬರ್ತಂದಂಗೆ ಇರೋ ನಮ್ಮದು ಏನು ಸಾಲ ಮಾಡಿ ಕಟ್ಕಿಣ ಅನ್ನೋದು ಏನು ಉಳ್ದತ್ತಮ್ಮ? ಎದರ್ತ ಸರ್ ಸಾಲಕ್ಕೆ ನನ್ನ ಮಕ್ಕಳು. ಕರೆ ಕಳಿಸ್ರಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.